ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆ್ಯಕ್ಚುಲಿ ಒಂದು 2 to 3 ಡೇಸಿಂದ ತುಂಬ ಬ್ಯುಸಿ ಇದ್ದೆ. ಯಾವುದೇ ರೀತಿ ಕುಕ್ಕಿಂಗ್ ವೀಡಿಯೋಸು ಮಾಡಿರಲಿಲ್ಲ. ನಮ್ಮ ಹಿಮಾದು ಬರ್ಡೇ ಇತ್ತಲ್ವ, ಆಗಸ್ಟ್ 12th. ಎಸ್, ಇವತ್ತು ವಿಡಿಯೋ ಹಾಕಿದ್ದಿಲ್ಲ, ಹಿಂದಿನ ದಿವಸ ವೆಡ್ನೆಸ್ಡೇ ಇದ್ದಿದ್ದು. ಸೊ ಮಂಡೇಯಿಂದನೂ ಬ್ಯುಸಿ ಇದ್ವಿ. ಶಾಪಿಂಗು, ಸೊ ಕೇಕ್ ಆರ್ಡ್ರ್ ಮಾಡೋದು, ಡೆಕೋರೇಷನ್ಗೆ ಅದು ಇದು ಮಾಡೋದು. ಸೊ ಇದೇ ರೀತಿ ಬ್ಯುಸಿ ಇದ್ವಿ. ಇದು ನೋಡಿ, ಮಂಡೇ ನಾವು ಶಿವಮೊಗ್ಗ ಹೋಗಿದ್ವಿ. ಇದಕ್ಕಿಂತ ಮುಂಚೆ ಒಂದು 15 ಡೇಸ್ ಒಂದು ಬ್ಲಾಗ್ ಹಾಕಿದ್ದೆ, ಹಿಮಾ ಬರ್ಡೇ ಶಾಪಿಂಗ್ ಅಂತ. ಅದು ಆ್ಯಕ್ಚುಲಿ ಹಿಮಾನೇ ಕರ್ಕೊಂಡು ಹೋಗ್ಬಿಟ್ಟು ಅವ್ಳಿಗೆ ಏನೇನು ಬೇಕೆಲ್ಲ ಕೊಡಿಸ್ಕೊಂಡು ಬಂದಿದ್ದು. ಸೊ ಇದು ನಾವು ಮಂಡೇ ಹೋಗಿದ್ದು, ಅವಳಿಗೆ ಗೊತ್ತಿಲ್ಲದೆ ಸರ್ಪ್ರೈಸಾಗಿ ಕೆಲವೊಂದು ಗಿಫ್ಟ್ಸ್ ತರಬೇಕಿತ್ತು. ಸೊ ಹಾಗಾಗಿ ಶಿವಮೊಗ್ಗಗೆ ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವ್ರು ಬಂದಿದ್ವಿ. ಪ್ರತಿ ವರ್ಷ ನಾವೇನೆಂದರೆ ವಾಚ್ ಗಿಫ್ಟ್ ಕೊಡೋದೊಂದು ನಮಗೆ ಅದೊಂದು ಕಂಪಲ್ಸರಿನ ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಹಾಗಾಗಿ ವಾಚ್ ತೊಗೊಂಬರೋಣ ಅಂತ ಬಂದಿದ್ವಿ. ಸೊ ಈಗ ಮಕ್ಕಳಿಗೆ ಝೂಪ್ ಅಂತ ಬಂದಿದೆಯಲ್ಲ, ಟೈಟನ್ದು ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಇಯರು ಪಿಂಕ್ಗೂ ಅದನ್ನೇ ಕೊಟ್ಟಿದ್ದು ವಾಚು. ಸೊ ಪ್ರತಿ ವರ್ಷ ಒಂದೇ ಥರ ಡಿಸೈನು ಕಲರು ಕೊಡೋದಕ್ಕಿಂತ ಸೊ ಡಿಫ್ರೆಂಟ್ ಕಲರು, ಬ್ರ್ಯಾಂಡು, ಸೊ ಸೈಜ್ ಕೊಟ್ಟರೆ ಸೊ ಒಂದೊಂದು ಡ್ರೆಸ್ಸಿಗೆ ಅವರು ಮ್ಯಾಚ್ ಮಾಡ್ಕೋಬೋದಲ್ವಾ. ಸೊ ಮಕ್ಕಳು ಬರ್ತಾ ಟೀನೇಜರ್ಸ್ ಆಗ್ತಿದ್ದಾರೆ. ಹಿಮಾಗೆ 11 ಇಯರ್ ಕಂಪ್ಲೀಟ್ ಆಗಿ 12ಗೆ ಸ್ಟೆಪ್ ಇನ್ ಆಗಿದ್ದು. ಸೊ ಹಾಗಾಗಿ ವಾಚ್ ಪರ್ಚೇಸ್ ಮಾಡೋಣ ಅಂತ ಬಂದಿದ್ವಿ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಝೂಪ್ದು. ಅವ್ರ ಹತ್ರ ಆಲ್ರೆಡಿ ಒಂದು 2 to 3 ಕಲರ್ಸ್ ಕಲೆಕ್ಷನ್ ಇತ್ತು. ನನಗೆ ವೈಟ್ ಮತ್ತು ಒಂದು ಡಾರ್ಕ್ ಬ್ಲ್ಯಾಕಲ್ಲಿ ಒಂದು ಸ್ಪೋರ್ಟ್ಸ್ ವಾಚ್ ಬೇಕಿತ್ತು, ಈ ಜೀನ್ಸ್ಗೆ ಮತ್ತು ಈ ವೆಸ್ಟರ್ನ್ ವೇರ್ಗೆಲ್ಲ. ಹಾಗಾಗಿ ನೋಡೋಣ ಅಂತ ಬಂದಿದ್ದೀನಿ. ಸೊ ಇಲ್ಲೊಂದು ಶಾಪ್ ಇತ್ತು, ರೆಗ್ಯುಲರಾಗಿ ನಮ್ಮ ಮನೆಯವ್ರ ಬರ್ಡೇಗೆ ನನಗೆಲ್ಲ ಬೇಕಾದಾಗ ಇಲ್ಲೇ ತೊಗೊಂಡಿದ್ದು ಲಾಸ್ಟ್ ಟೈಮು. ಸೊ ಹಾಗಾಗಿ ನೋಡೋಣ ಅಂತ ಬಂದ್ವಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಬಟ್ ನನಗೆ ಈ ಥರ ಕಲರ್ ಎಲ್ಲ ಇಷ್ಟ ಇರಲಿಲ್ಲ. ನನಗೆ ಆಲ್ರೆಡಿ ಮೈಂಡಲ್ಲಿ ಒಂದು ಕಲರ್ ಇತ್ತು, ವೈಟ್ ಮತ್ತು ಬ್ಲ್ಯಾಕ್ ಬೇಕಿತ್ತು ಅಂತ. ಈಗ ನೆಕ್ಸ್ಟ್ ಮಂತ್ ಪಿಂಕ್ದು ಬರ್ಡೇ ಇದೆ. ಸೊ ಒಟ್ಟಿಗೆ ಸೇರ್ಕೊಂಡು ಇಬ್ಬರಿಗೂ ತೊಗೊಂಬಿಡೋಣ ಅಂತ ಬಂದಿದ್ವಿ. ಸೊ ಇನ್ನೇನು ಡ್ರೆಸ್ಸಸ್ ಎಲ್ಲ ಶಾಪಿಂಗ್ ಆಗಿತ್ತು ಆಲ್ರೆಡಿ. ಸೊ ಮಕ್ಕಳು ಸ್ಕೂಲಿಂದ ಬರೋದ್ರೊಳಗಡೆ ತೊಗೋಬೇಕಿತ್ತು. ಹಾಗಾಗಿ ನಾವು ಒಂದು 12:31 ಬಂದಿದ್ವಿ. ಸೊ ನೋಡಿ, ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಯಾವಾಗ ಹೋದಾಗಲೂ ನನಗೆ ಈ ವಾಚ್ಗಳ ಮೇಲೇ ಕಣ್ಣು. ನನಗೆ ವಾಚ್ ತುಂಬ ಇಷ್ಟ. ಸ್ವಲ್ಪ ಬಿಗ್ ಡಯಲ್ಲು, ಸ್ವಲ್ಪ ರೋಸಿ ಆ ಥರ ಕಲರ್ ಅದೆಲ್ಲ ತುಂಬ ಇಷ್ಟ ಆಗುತ್ತೆ, ಎಲ್ಲ ಡ್ರೆಸ್ಗೆ ಮ್ಯಾಚ್ ಆಗೋ ಅಂಥದ್ದು. ಯೂಶ್ವಲಿ ನೀವು ನೋಡಿದ್ದೀರ, ನಾನು ಒಂದು ರೈಟ್ ಹ್ಯಾಂಡ್ಗೆ ವಾಚ್ ಹಾಕಿರ್ತೀನಲ್ಲ, ಸೊನಾಟದು, ಇಟ್ಸ್ ಮೈ ಫೇವ್ರೇಟ್. ಸೊ ನೋಡಿ ಫ್ರೆಂಡ್ಸ್, 1-2 ಅಂಗಡಿಗೆ ಹೋಗಿ ಬಂದ್ವಿ. ನಮಗೆ ಬೇಕಾದಂಥ ಕಲರ್ ಇರಲಿಲ್ಲ. ಸೊ ಇದು ಶಿವಮೊಗ್ಗದಲ್ಲಿ ತಿಂಡಿ ಬಿದಿ ಬರುತ್ತಲ್ಲ ಅಲ್ಲಿ. ಸೊ ಅಲ್ಲೊಂದೆರಡು ಶಾಪು ಕೇಳಿದ್ಕೆ ಇಲ್ಲಿ ವಾಚ್ ವರ್ಲ್ಡ್ ಅಂತಿದೆ, ಅಲ್ಲ ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಗೆ ಬಂದ್ವಿ. ಹಿಮಾ ಪರ್ಟಿಕ್ಯುಲರಾಗಿ ಹೇಳಿದ್ಲು, 5th ಸ್ಟ್ಯಾಂಡರ್ಡಲ್ಲಿ ಮಮ್ಮಿ ನಾನು ಫಸ್ಟ್ ರ್ಯಾಂಕ್ ಬಂದರೆ ನಂಗೆ ವಾಚೇ ಬೇಕು, ಅಕ್ಕಂಗೆ ಕೊಟ್ಟಿದ್ದೀರಲ್ಲ ಝೂಪ್ ವಾಚು ಅದೇ ಥರ ಬೇಕು ಅಂತ. ಸೊ ಹಾಗಾಗಿ ನೋಡೋಣ, ಅಕೇಶನ್ ಬರಲಿ, ಒಂದು ರೀಸನ್ ಬೇಕಲ್ಲ ಕೊಡಿಸೋದಕ್ಕೆ ಮಕ್ಕಳಿಗೆ. ಕೇಳಿದ ತಕ್ಷಣ ಹಂಗೆಲ್ಲ ಕೊಡಿಸ್ಬಾರ್ದು. ಹಾಗಾಗಿ ಬರ್ಡೇ ಕೊಡೋಣ ಅಂತ ಅಂದ್ಬಿಟ್ಟು ಸೊ ವೆಯ್ಟ್ ಮಾಡ್ತಾ ಇದ್ದೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಈಗ ನಾವು ಯಾವುದೇ ಒಂದು ವಸ್ತುನ ನಾರ್ಮಲ್ ಡೇಸಲ್ಲಿ ಕೊಟ್ಟರೆ ಅವ್ರಿಗೆ ನೆನಪಿರಲ್ಲ. ಸೊ ಈ ರೀತಿ ಏನಾದರೂ ಅವರು ಅಚೀವ್ ಮಾಡಿದಾಗ ಬರ್ಡೇ ಅಕೇಶನ್ಸ್ ಕೊಡಿಸಿದ್ರೆ ಲೈಫ್ ಲಾಂಗ್ ನೆನಪಿರುತ್ತೆ ಅವರಿಗೆ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಈ ಥರ ವಸ್ತುಗಳಿಗೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಲೈಫ್ ಲಾಂಗ್ ಅಟ್ಲೀಸ್ಟ್ 20 ಇಯರ್ಸ್ವರೆಗೂ ಇಟ್ಕೊಂಡಿದ್ರೆ ಅವ್ರಿಗೆ ಅದು ನೆನಪಿರುತ್ತೆ. ಇಂಥ ಅಕೇಶನಲ್ಲಿ, ಇಂಥ ಟೈಮಲ್ಲಿ ಗಿಫ್ಟ್ ಕೊಡಿಸಿದ್ರು ಅಂತ. ಸೊ ಹಾಗಾಗಿ ನಾನು ಏನೇ ಕೊಡಿಸಿದ್ರು ಸ್ವಲ್ಪ ಅಕೇಶನಲ್ಲೇ ಕೊಡಿಸೋದು. ನೋಡಿ, ವಾಚ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನೋಡಿ, ಪೊಲೀಸ್ ವಾಚ್ ಅಂತೂ ಸಖತ್ತಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಈ ಬಿಗ್ ಡಯಲ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಜಸ್ಟ್ ಹಾಗೆ ನಿಮ್ಗೊಂದು ಗ್ಲಿಮ್ಸ್ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ವಾಚ್ಗಳನ್ನು ಇದು ನೋಡಿ, ಸ್ನೇಕ್ ವಾಚ್ 3 ಲೇಯರು ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಈ ಥರದ್ದೆಲ್ಲ ಅಷ್ಟು ಇಷ್ಟ ಆಗಲ್ಲ, ಫ್ಯಾನ್ಸಿ. ಸ್ವಲ್ಪ ಬಿಗ್ ಡಯಲ್ಲೇ ನಾನು ತೊಗೊಳ್ಳೋದು. ಸೊ ಮಕ್ಳಿಗೆ ಜಸ್ಟ್ ನೋಡ್ತಾ ಇದ್ದೆ, ಅವರು ಕಲೆಕ್ಷನ್ಸ್ ತೆಗಿತಾಯಿದ್ರು, ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆದಷ್ಟು ವಾಚ್ಗಳನ್ನ ಬ್ರ್ಯಾಂಡೆಡೇ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ವಾಟರ್ ಪ್ರೂಫ್, ರೆಸಿಸ್ಟೆನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ, ಕಲೆಕ್ಷನ್ಸ್ ತೋರಿಸ್ತಿದ್ದಾರೆ, ಯಾವ್ದು ತೆಗೆದು ತೋರಿಸ್ಬೇಕು ಅಂತ. ನನಗಷ್ಟು ಇಷ್ಟ ಆಗ್ತಾಯಿರಲಿಲ್ಲ ಯಾವುದೂ. ಒಂದು ಮೈಂಡಲ್ಲಿ ಇಟ್ಕೊಂಡಿರ್ತೀನಿ, ನನಗೆ ಇದೇ ಥರ ಬೇಕು ಅಂತ. ಅದೇ ಥರ ಸಿಕ್ಕರೆ ಅಷ್ಟೇ ನಾನು ತೊಗೊಳ್ಳೋದು. ಸೊ ಇಂಥ ವಿಚಾರಗಳಲ್ಲೆಲ್ಲ ಕಾಂಪ್ರಮೈಸೇ ಆಗಲ್ಲ. ಇಲ್ಲೊಂದು ಸ್ಪೋರ್ಟ್ಸ್ ವಾಚ್ ತೋರಿಸಿ ಅಂತಂದೆ, ತೋರಿಸಿದ್ರು. ಅಷ್ಟು ಜಸ್ಟ್ ನೋಡ್ತಾ ಇರ್ಬೇಕಾದ್ರೆ ನನಗೆ ಕಣ್ಣಿಗೆ ಇದೊಂದು ವಾಚ್ ಬಿತ್ತು ನೋಡಿ ಫ್ರೆಂಡ್ಸ್. ಇದು ತಂಬ್ ವಾಚ್ ಅಂತೆ, ಅಂದರೆ ನಾವು ಯಾವಾಗಲೂ ವೃಷ್ಟಿಗೆ ತಾನೇ ವಾಚ್ ಕಟ್ಟೋದು. ಸೊ ಇದು ತಂಬು ವಾಚ್ ಅಂತೆ, ಅಂದರೆ ಬೆರಳಿಗೆ ಹಾಕ್ಕೊಳ್ಳೋದು. ಎಷ್ಟು ಕ್ಯೂಟಾಗಿತ್ತು, ಕ್ಯಾಶಿಯೋದು ಸಖತ್ತಾಗಿತ್ತು ನೋಡಿ. ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ, ತುಂಬ ಇಷ್ಟ ಆಯಿತು. ಬಟ್ ಡಿಫ್ರೆಂಟ್ ಲುಕ್ ಅನ್ನಿಸ್ತಾ ಇತ್ತು. ಐ ಡೋಂಟ್ ಥಿಂಕ್ ಸೊ ಇದನ್ನು ನೀಟಾಗಿ ಕ್ಯಾರಿ ಮಾಡ್ಬೋದು ಯಾವಾಗಲೂ ಹಾಕ್ಕೊಂಡು ರೆಗ್ಯುಲರ್ ಯೂಸ್ಗೆ ಅಂತ ಅನ್ನಿಸ್ತು. ಪ್ರೈಸ್ ಕೇಳಿದ್ರೆ ₹1 ಕಡಿಮೆ 12,000 ಹೇಳಿದರು, ಅಂದರೆ 11,999 ಏನೋ ಇತ್ತು ಪ್ರೈಸು. ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಅಷ್ಟು ವರ್ತಿ ಅನ್ನಿಸ್ಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು.
ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ಮತ್ತು ಡಿಸೈನು ತುಂಬ ಸ್ಲೀಕಿಯಾಗಿ ಸಖತ್ತಾಗಿತ್ತು. ಹಾಗೆ ಜಸ್ಟ್ ಒಂದು ಕ್ಲಿಮ್ಸ್ ತೊಗೊಂಡೆ, ನಿಮಗೆಲ್ಲ ತೋರಿಸೋಣ. ಈ ಥರದ್ದು ವಾಚ್ ಅಂತ ನಾನಂತೂ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಈ ಥರ ಏನು ಫಿಂಗರ್ಗೂ ರಿಂಗ್ ಥರ ವಾಚ್ ಹಾಕೋತಾರೆ ಅನ್ನೋದು ನೋಡಿರಲಿಲ್ಲ. ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಹೇಗೆ ಅನಿಸ್ತು ನಿಮಗೆ ಈ ಸ್ಮಾಲ್ ವಾಚು, ಅದನ್ನು ಕಮೆಂಟಲ್ಲಿ ತಿಳಿಸಿ. ಇದು ನಿಮಗೇನಾದ್ರು ನೋಡಬೇಕು ಅನಿಸಿದ್ರೆ ವಾಚ್ ವರ್ಲ್ಡ್ ಅಂತ ಹೇಳಿದ್ನಲ್ಲ, ಸೊ ಶಿವಮೊಗ್ಗದಲ್ಲಿ ಅಲ್ಲಿ ಸಿಗುತ್ತೆ ನೋಡಿ, ಕ್ಯಾಶಿಯೋ. ಸಖತ್ ಕ್ಯೂಟಾಗಿ ನಿಮ್ಗೇನಾದ್ರು ಗಿಫ್ಟ್ ಮಾಡಬೇಕು ಯಾರಿಗಾರ ಅಂತ ಅನಿಸಿದ್ರೆ ನೀವು ವಾಚ್ ವರ್ಲ್ಡಿಗೆ ಹೋಗಿ ಸಿಗುತ್ತೆ. ಸೊ ಬನ್ನಿ, ಇಲ್ಲಿ ನಾನು ವಾಚ್ಗಳೆಲ್ಲ ನೋಡ್ತಾ ಇದ್ದೀನಿ, ಫೈನಲ್ ಮಾಡಿದ್ದೀನಿ ಒಂದು. ಸೊ ಇದನ್ನು ಜಸ್ಟ್ ಹಂಗೆ ನೋಡಿದೆ, ಇಷ್ಟ ಆಯಿತು, ಬಟ್ ಕಾಸ್ಟ್ಲಿ ಆಯಿತು ಅಂತ ಬಿಟ್ಟು ಬಂದೆ. ಸೊ ಬಡ್ಜೆಟಲ್ಲಿ ಏನಾರು ಇದ್ದರೆ ತೊಗೊಂಡ್ಬಿಡ್ತಾ ಇದ್ದೆ. ಸೊ ಇಲ್ಲಿ ನೋಡಿ, ಸೊ ಇದೊಂದು ವೈಟ್ ವಾಚ್ ಅಂತ ಹೇಳಿದ್ನಲ್ಲ. ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಬಂದ್ವಿ. ಸೊ ನನಗೆ ಝೂಪ್ ವೈಟ್ ಡಯಲ್ ವಾಚ್ ಬೇಕಂತ ಹೇಳಿದ್ನಲ್ಲ, ಸೊ ಇಲ್ಲಿ ಸಿಕ್ತು. ಸೊ ಹಾಗಾಗಿ ಫೈನಲ್ ಮಾಡಿದೆ ಅದನ್ನೇ. ಸೊ ಡ್ರೆಸ್ಗಳಿಗೆ ಅವ್ರಿಗೆ ಮ್ಯಾಚ್ ಆಗುತ್ತೆ. ಸೊ ಬ್ರ್ಯಾಂಡೆಡ್ ವಾಚೂ ಅಷ್ಟೇ ಚೆನ್ನಾಗಿರುತ್ತೆ ತುಂಬ. ಈ ಮಕ್ಕಳಿಗೆಲ್ಲ ಝೂಪ್ ವಾಚು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅವ್ರು ವಾಟರ್ ರೆಸಿಸ್ಟೆನ್ಸು, ಬಿದ್ರೂ ಆ ಡಯಲ್ ಹೊಡೆದೋಗಲ್ಲ, ಡಿಜಿಟಲ್ ಆಗಿರುತ್ತೆ. ಸೊ ಅನಲಾಗೆಲ್ಲ ಅವ್ರಿಗೆ ಅಷ್ಟು ಬೇಗ ಗೊತ್ತಾಗಲ್ವಲ್ಲ, ಚಿಕ್ಕ ಡಯಲ್ವಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಅವ್ರಿಗೆ ಡಿಜಿಟಲ್ಲೇ ಕೊಡಿಸೋದು. ಸೊ ನೋಡಿ, ಇದೊಂದು ಶಾಪಿಗೆ ಆ್ಯಕ್ಚುಲಿ ನಾನು ಪಿಂಕು ಬರ್ಡೇಗೂ ಇದೇ ಶಾಪಲ್ಲೇ ತೊಗೊಂಡಿದ್ದು, ನಂಗೆ ನೆನಪಿತ್ತು. ಸೊ ಹಾಗಾಗಿ ನಾನು ನೆನಪು ಮಾಡ್ಕೊಂಡು ಈ ಶಾಪಿಗೆ ಬಂದೆ. ಸೊ ಡಿಜಿಟಲ್ ವಾಲ್ ಕ್ಲಾಕ್ಸ್ ಎಲ್ಲ ಇತ್ತು, ನೆಕ್ಸ್ಟು ತೊಗೋಬೇಕು ಅಂದ್ಕೊಂಡು ಪ್ರೈಸ್ ಎಲ್ಲ ಕೇಳ್ತಾ ಇದ್ದೆ. ಒಂದೇ ಸಲ ತೊಗೊಂಡ್ರೆ ನಮಗೂ ಸ್ವಲ್ಪ ಬಡ್ಜೆಟ್ ಎಲ್ಲ ವೇರಿಯೇಷನ್ ಆಗುತ್ತಲ್ಲ. ಸೊ ನೋಡಿ, ಪಿಂಕು ಒಂದು ವಾಚ್ ತೊಗೊಂಡು, ಸಾರಿ ಇಮಾಗೆ. ಸೊ ಇಲ್ಲಿ ಬಿಲ್ ಮಾಡಿಸ್ತಾ ಇದ್ದೀವಿ, ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ವಾರಂಟಿ ಕಾರ್ಡೆಲ್ಲ ಇಡ್ತಾ ಇದ್ದಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ವಾರಂಟಿ ಎಲ್ಲರ ಆದರೆ ಏನಕ್ಕಿರುತ್ತೆ, ಎಷ್ಟಕ್ಕಿರುತ್ತೆ, ನೀವು ಯಾವುದಕ್ಕೆ ಬಂದು ರೀಪ್ಲೇಸ್ ಮಾಡಿಸ್ಕೋಬೋದು ಅಂತ. ಸೊ ನೋಡಿ, ಝೂಪು ಚೆನ್ನಾಗಿದೆ, ಇದು ಟೈಟನ್ದು. ಸೊ ಬಟ್ ಅದು ಸೊನಾಟಾ ಅಂಗಡಿ ಅಲ್ವಾ, ಹಾಗಾಗಿ ಅದನ್ನು ತೋರಿಸಿದ್ದಾರೆ. ಸೊ ಇಲ್ಲಿ ನೋಡಿ, ಅದನ್ನು ಮುಗಿಸ್ಕೊಂಡು ಇನ್ನೂ ಏನೇನೋ ಒಳಗೆ ಸ್ಟೇಷನರಿ ಶಾಪಿಂಗ್ ಬೇಕಿತ್ತು. ಸೊ ಹಾಗಾಗಿ ಸ್ಟೇಷನರಿ ಶಾಪಿಂಗ್ ಬಂದಿದ್ದೀವಿ. ಇದು ಸ್ಪಾರು ಶಿವಮೊಗ್ಗ. ಸ್ವಲ್ಪ ಈ ರಿಟರ್ನ್ ಗಿಫ್ಟ್ಸ್ ಎಲ್ಲ ಬೇಕು ಅಂತ ಹೇಳಿದ್ಲು. ಆಮೇಲೆ ಅವಳಿಗೂ ಸರ್ಪ್ರೈಸಾಗಿ ಕೆಲವೊಂದು ಗಿಫ್ಟನ್ನು ನಾನು ಕೊಡಬೇಕಿತ್ತು. ಸೊ ಹಾಗಾಗಿ ಸ್ಪಾರಿಗೆ ಬಂದುಬಿಟ್ಟು ಹಾಗೆ ಸ್ವಲ್ಪ ಮನೆಗೆ ಗ್ರಾಸರಿ ಇದೆಲ್ಲ ತೊಗೊಂಡು ಬಂದ್ವಿ. ಸೊ ಹಾಗೆ ಅಂತ ಬರೋಕ್ಕಾಗಲ್ವಲ್ಲ. ನೋಡಿ, ಚಿಪ್ಸು ಸ್ವಲ್ಪ ಆಫರ್ ಇತ್ತು, ಹಾಗಾಗಿ ತೊಗೊಂಡು ಬಂದೆ. ಸೊ ಬರ್ಡೇಗೆ ಅವತ್ತು ಕೇಕ್ ಜೊತೆ ಬೇಕಾಗತ್ತೆ ಅಂತ. ಹಾಗೆ ಜಸ್ಟ್ ಬರ್ತಾ ಇರಬೇಕಾದ್ರೆ ಅಲ್ಲೊಂದು ಸ್ಟ್ರೀಟಲ್ಲಿ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದರು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಯಾವಾಗಲೂ ಇಮ್ಮ ಹೇಳ್ತಾ ಇದ್ಲು ಈ ಥರದ್ದನ್ನು ನೋಡಿದಾಗ, ಈ ರೀಲ್ಸಲ್ಲೆಲ್ಲ ಈ ಥರದ್ದು ಕೊಡಿಸಿ ಮಮ್ಮಿ ಅಂತ. ಸೊ ಹಾಗಾಗಿ ಅದನ್ನು ಸರ್ಪ್ರೈಸಾಗಿ ಇರಲಿ ಅಂತ ತೊಗೊಂಡು ಬಂದೆ. ಇನ್ನೇನು ರಕ್ಷಾಬಂಧನ ಬಂತಲ್ವಾ, ಸೊ ಅಣ್ಣಂಗೂ ಸ್ವಲ್ಪ ರಾಖಿ ತೊಗೋಬೇಕಿತ್ತು. ಆಮೇಲೆ ಇವರಿಬ್ಬರು ಸಿಸ್ಟರ್ಸು ಎಕ್ಸ್ಚೇಂಜ್ ಮಾಡಿಕೊಂಡು ರಿಟರ್ನ್ ಗಿಫ್ಟ್ ಕೊಡ್ತಾರೆ. ಇವ್ರಿಗೆ ನಮಗಿನ್ನೇನು ಗಂಡು ಮಕ್ಕಳಿಲ್ವಲ್ಲ, ಇಬ್ಬರು ಹೆಣ್ಮಕ್ಳೇ. ಸೊ ಅಣ್ಣ ತಮ್ಮನ ಸ್ಥಾನದಲ್ಲಿ ಅವರಿಬ್ಬರೇ ಇದ್ದಾರೆ. ಸೊ ರಾಖಿ ಹಬ್ಬ ಅಂದರೆ ನನ್ನ ಪ್ರಕಾರ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಸೊ ಅದು ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು. ಹಾಗಾಗಿ ಇವರಿಬ್ಬರಲ್ಲಿ ನಾನು ಅದೊಂದು ರಿಚುವಲ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದೀನಿ. ಸೊ ಹಾಗಾಗಿ ಅವ್ರಿಗೂ ರಾಖಿ ತೊಗೋತಾ ಇದ್ದೀನಿ, ಇಬ್ಬರಿಗೂ. ನೋಡಿ, ಸಖತ್ತಾಗಿತ್ತು. ಎಲ್ಲಿ ನೋಡಿದರೂ ರಾಖಿ ಇನ್ನೇನು ರಕ್ಷಾಬಂಧನ ಬಂತಲ್ವಾ, ಹಾಗಾಗಿ. ಸೊ ನೀವು ಯಾರಿಗೆಲ್ಲ ರಾಖಿ ಟೈ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಸೊ ಇನ್ನೂ ಯಾರಿಗಾದ್ರೂ ಮರ್ತೋಗಿದ್ರೆ ರಾಖಿ ಹಬ್ಬ ಹತ್ರ ಬರ್ತಾ ಇದೆ ಅನ್ನೋದಾದರೆ ನೆನಪು ಮಾಡ್ಕೊಳ್ಳಿ. ಸೊ ನೋಡಿ, ಇದು ನಮ್ಮ ಅಣ್ಣಂಗೆ ನಾನು ತೊಗೊಂಡಿದ್ದು. ಸೊ ರಾಖಿ ಬ್ರೋ ಅಂತ ಸಿಕ್ತು, ಹಾಗಾಗಿ ತೊಗೊಂಡೆ. ಸೊ ನೋಡಿ, ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ರಾಖಿ. ಇದು ಶಿವಮೊಗ್ಗದಲ್ಲಿ, ಅದು ಐ ಡೋಂಟ್ ರಿಮೆಂಬರ್, ಗಾಂಧಿ ಬಜಾರ್ ಹತ್ರ ಯಾವುದೋ ಸ್ಟ್ರೀಟ್ ಇದು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ನೋಡಿ, 3 ತೊಗೊಂಡೆ. ನಿಮಗೆ ಪಿಂಕುಗೆ ಎಕ್ಸ್ಚೇಂಜ್ ರಾಖಿ ಕಟ್ಟೋದಕ್ಕೆ, ಮತ್ತು ನಮ್ಮ ಅಣ್ಣಂಗೆ ಒಂದು ಬ್ರೋ ಅಂತ, ಸೊ ಬ್ರದರ್. ಚೆನ್ನಾಗಿತ್ತು ರಾಖಿ ಕಲೆಕ್ಷನ್ಸು. ಏನು ತುಂಬ ಕಾಸ್ಟ್ಲಿ ಇರಲ್ಲ ಅನ್ಸುತ್ತೆ, 30 ರೂಪೀಸ್ ಒಂದು. ಇದು ಗಣಪತಿದು. ಸೊ ಇಷ್ಟೊಂದು ತೊಗೊಂಡು, ಸೊ ನೋಡಿ, ಇದು ಇಷ್ಟು ಚೆನ್ನಾಗಿದೆ. ಒಂದು ಅವ್ಳಿಗೆ ಇಮಾಂಗೆ ಬ್ಲೂ ಈಸ್ ಎ ಫೇವ್ರೆಟ್ ಕಲರು. ಸೊ ಬ್ಲೂ ತೊಗೊಂಡೆ. ಇನ್ನೊಂದು ಪಿಂಕು, ಇನ್ನೇನು ಒಬ್ರಿಗೆ ತೊಗೊಂಡು ಒಬ್ರಿಗೆ ಬಿಡೋಂಗಿಲ್ವಲ್ಲ. ಅವಳದು ಬರ್ಡೇ ಇನ್ನೂ ಲೇಟ್ ಇದೆ, ಬಟ್ ಯಾವಾಗಲೂ ಅಷ್ಟೇ. ಇಮಾನ್ ಬರ್ಡೇಗೆ ಪಿಂಕುಗೂ ನಾನು ತೊಗೊತೀನಿ, ಪಿಂಕುನ ಬರ್ಡೇಗೆ ಇಮಾಗೂ ತೊಗೊತೀನಿ. ಸೊ ಯೂನಿಕಾರ್ನು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಶಾಪಿಂಗಿಂದ ಏನೇನು ತಂದ್ವಿ ಅಂತ ತೋರಿಸ್ತಿದ್ದೀನಿ. ನೋಡಿ, ಇದು ಬಾಟಲ್ಲು ಹಾಲಿಗೆ ಅಂತ ತೊಗೊಂಬಂದರು. ಮಮ್ಮಿ ಹೋಗಿದ್ದು ಆ್ಯಕ್ಚುಲಿ, ಮಮ್ಮಿ ಪಪ್ಪ. ಸೊ ಇದು 2 ಪ್ಯಾಕೆಟ್ ಲೇಸು, ಅಮೇರಿಕನ್ ಸ್ಟೈಲು. ಹಾಗೆ ಇದು ನೋಡಿ, ಟೀ, ಚಾಯ್ ಪೌಡರು, ಮಸಾಲಾ ಚಾಯ್. ಹಾಗೆ ಇದು ಬಂದುಬಿಟ್ಟು ಟೇಪ್ ಅನಿಸುತ್ತೆ, ಡಬಲ್ ಸೈಡೆಡ್ ಮೌಂಟಿಂಗ್ ಟೇಪ್ ಅಂತ ಇದು. ನೆಕ್ಸ್ಟ್ ನೋಡಿ, ಇದು ಅಂತೂ ತುಂಬ ಫುಲ್ ಭಾರ ಇದೆ ಅನಿಸುತ್ತೆ ನನ್ನ ಪ್ರಕಾರ. ಇದು ನೋಡಿ, ಲೂಸ್ ಡಿ ಪಿ ಉರಾದ್ ವೈಟ್ ಹೋಲ್ ಸಮಥಿಂಗ್ ಇಸ್ ದೇರ್. ಓಕೆ, ಅದೇನೋ ಅಂತ ಗೊತ್ತಿಲ್ಲ. ನೋಡಿ, ಸರ್ಫೆಕ್ಸಲ್ ಬೇಕಿತ್ತು, ಖಾಲಿಯಾಗಿತ್ತು, ಹಾಗಾಗಿ. ನೆಕ್ಸ್ಟು ನನ್ನ ಫೇವ್ರೆಟ್ ಫ್ರೆಂಡ್ಸ್, ಯಾವಾಗಲೂ
ನನಗೆ ತುಂಬ ಇಷ್ಟ ತಿನ್ನೋಕ್ಕೆ. ಈ ಸತಿ BTS ಓರಿಯೋ ಅಂತ ಯಾವುದೋ ತಂದಿದ್ದಾರೆ. ಸೊ ಓರಿಯೋ 4 ಪ್ಯಾಕೆಟ್ಸು. ಇದು ಕುಕ್ಕೀಸ್ ಅಂತ ಕ್ಯಾಡ್ಬರಿ ಅದು. ಹಾಗೆ ಇದು ಫ್ಲಶ್ ಟ್ಯಾಬು. ಸೊ ಇದು ಬ್ಲೂ ಕಲರ್ದಿದೆ. ಸೊ ಹಾಗೆ ಇದು ಬೋಟಿ ಯಾವಾಗಲೂ ಕರ್ಕೊತಾ ಮೈ ಫೇವ್ರೇಟ್. ಯಸ್ ಹರ್ ಫೇವ್ರೇಟ್. ಸೊ ಇಷ್ಟು. ಆಮೇಲೆ ಇದು ಕೆಚಪ್ ಫ್ರೆಂಡ್ಸ್, ನಾವು ಎಲ್ಲದಕ್ಕೂ ಯೂಸ್ ಮಾಡ್ತಿರ್ತೀವಿ. ಇದು ಸ್ವೀಟ್ ಆ್ಯಂಡ್ ಸ್ಪೈಸಿ ಅನಿಸುತ್ತೆ. ಇದು ಫ್ರೆಶ್ ಟೊಮೆಟೊ ಕೆಚಪ್ ನೋಡಿ, ಟ್ಯಾಂಗಿ ಸ್ವೀಟ್ ಟೇಸ್ಟ್, ಇದು ಟ್ಯಾಂಗಿ ಚಿಲ್ಲಿ ಚಿಕ್ಕ. ಸೊ ನಾವು ಇಷ್ಟೆಲ್ಲ ಐಟಮ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಶಾಪಿಂಗ್ ವಿಡಿಯೋ. ಸೊ ನಮ್ಮ ಹಿಮಾ ಮತ್ತು ಪಿಂಕು ಎಕ್ಸ್ಪ್ಲೇನ್ ಮಾಡಿದರು. ಮಮ್ಮಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರು, ಓಕೆ ಅಂತಂದೆ. ಸೊ ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್, ಹಿಮಾನ ಬರ್ಡೇ ದಿನ ರೆಡಿ ಆಗಿದ್ದಾಳೆ, ಪೂಜೆ ಎಲ್ಲ ಆಗಿದೆ ಆಲ್ರೆಡಿ. ಸೊ ಸ್ಮಾಲ್ ರಿಚುವಲ್ ಎಲ್ಲ ಆಗಿದೆ. ಸೊ ನೈಟ್ ನಾವು ಆ್ಯಕ್ಚುಲಿ ಅವಳು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ. ನಾನು ಪಪ್ಪ, ಹಿಮಾನ್ ಪಪ್ಪ ಮತ್ತು ಪಿಂಕು ಎಲ್ಲ ಸೇರ್ಕೊಂಡು ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ಟು ಸರ್ಪ್ರೈಸಾಗಿ. ಆ ವಿಡಿಯೋನ ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋದಲ್ಲಿ ಜಸ್ಟ್ ಶಾಪಿಂಗು ಮತ್ತು ಅಮ್ಮ, ಅಪ್ಪಾಜಿ, ಅಣ್ಣ, ಅತ್ತಿಗೆಮ್ಮ, ಮಕ್ಕಳು ಎಲ್ಲ ಬಂದಿದ್ದರು. ಸೊ ಹಾಗಾಗಿ ಅದೊಂದು ಸೆಲೆಬ್ರೇಷನ್ ಇತ್ತು ನೈಟು ತುಂಬ ಚೆನ್ನಾಗಿ. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಯೂಶ್ವಲಿ ನೋಡಿ, ಅಕ್ಕನ ಪ್ರೀತಿ ತುಂಬ ಇಷ್ಟ ನಮ್ಮ ಹಿಮಾ ಅಂದರೆ ನಮ್ಮ ಪಿಂಕುಗೆ. ಅವಳಿಂದನೇ ಅವಳಷ್ಟು ಪ್ಯಾಂಪರಿಂಗ್ ಆಗಿರೋದು, ನಮಗಿಂತ ಜಾಸ್ತಿ ಅವಳೇ ಪ್ಯಾಂಪರ್ ಮಾಡೋದು. ಸೊ ಹಾಗಾಗಿ ಬರ್ಡೇ ಅಂತಂದರೆ ಅವಳಿಗೆ ಸಖತ್ ಎಕ್ಸೈಟ್ಮೆಂಟು. ಅವಳನ್ನ ರೆಡಿ ಮಾಡಿಸ್ಬಿಟ್ಟು ಫೋಟೋ ಶೂಟ್ ಮಾಡಿಬಿಟ್ಟು ವಿಡಿಯೋ ಎಲ್ಲ ಮಾಡಿಬಿಟ್ಟು ಶೂ ಹಾಕೋದ್ರಿಂದ ತಲೆ ಬಾಚೋದ್ರಿಂದ ಅವಳೇ ಮಾಡ್ತಾಳೆ. ಸೊ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ, ಕೇಕ್ ತೊಗೊಂಬರೋಕ್ಕೆ ಹೋಗಿದ್ವಲ್ಲ. ಸೊ ಹಾಗಾಗಿ ಯೂಶ್ವಲಿ ಬೆಳಗ್ಗೆ ಹೊತ್ತು ಆಗಲ್ಲ ಅಂತ ಸಂಜೆ ಹೋಗ್ತೀವಿ. ಟೆಸ್ಟ್ ನಡೀತಾ ಇತ್ತು ಅವ್ರಿಗೆ. ಸೊ ನೋಡಿ ಈ ವಯಸ್ಸಲ್ಲ ಇಮಾನ್ ಕೇಕ್ ಯಾವ ರೀತಿ ಇದೆ ಅಂತ. ಫ್ರೆಂಡ್ಸ್, ಇದು ಇಟ್ಸ್ ನಾಟ್ ಎ ಬ್ರೆಡ್ ಕೇಕ್. ಹೆಸರು ಏನೋ ಹೇಳಿದರು ನನಗೂ, ಬ್ಲ್ಯಾಕ್ ಫಾರೆಸ್ಟ್. ಎಸ್ ಬ್ಲ್ಯಾಕ್ ಫಾರೆಸ್ಟು, ಬಟ್ ನಾಟ್ ಎ ಪ್ಯಾಸ್ಟ್ರಿ. ಎಲ್ಲಿಗೆ ಬಂದಿದ್ದೀವಿ? ಕ್ವಾಲಿಟಿ ಬೇಕ್ರಿ. ಏನಕ್ಕೆ ಬಂದಿದ್ದೀವಿ? ತಗೊಂಡ್ವಾ? ಹಂಗೆ ಇದು ಡ್ರೆಸ್ ತೋರಿಸಿ. ಸೊ ಬರ್ಡೇ ಕೇಕ್ ತಗೊಂಡಾಯ್ತು. ಸೊ ಬರ್ಡೇ ಕೇಕ್ ಎಲ್ಲಿದೆ? ಗಾಡಿಯಲ್ಲಿದೆ. ಚೆನ್ನಾಗಿದೆಲ್ಲ. ಸೊ ಲೆಟ್ಸ್ ಗೋ. ಆಮೇಲೆ ಕೇಕ್ ಕಟ್ ಮಾಡ್ಬೇಕಾದ್ರೆ ಸಿಗ್ತೀವಿ. ಸೊ ಒಂದು ರೌಂಡ್ ನೋಡಿ, ಇಲ್ಲಿದ್ದೀವಿ ಚನ್ನಗಿರಿ. ನಮ್ಮ ಗಾಡಿ ಕೇಕ್ ಇಲ್ಲಿದೆ. ತೋರಿಸಿಲ್ಲ, ಇಲ್ಲಿದೆ ಕೇಕು, ಇಲ್ಲಿದೆ ನಾವು ಇಲ್ಲಿದ್ದೀವಿ. ಓಕೆ ಫ್ರೆಂಡ್ಸ್, 1 ಸೆಕೆಂಡ್. ವೆಲ್ಕಮ್ ಟು ಹಿಮಾ ಬರ್ಡೇ ಸೆಲೆಬ್ರೇಷನ್. ನೋಡಿ ಸಿಂಪಲ್ಲಾಗಿದ್ದು. ಆ್ಯಕ್ಚುಲಿ ಆನ್ಲೈನಲ್ಲಿ ಲಾಸ್ಟ್ ಇಯರ್ ಆರ್ಡ್ರ್ ಮಾಡಿದ್ವಿ ಇದು ಡೆಕೋರೇಷನ್ ಪೀಸ್ ಎಲ್ಲ. ಮೀಶೋದಲ್ಲಿ ತುಂಬ ಚೆನ್ನಾಗಿ ಕಡಿಮೆ ರೇಟಿಗೆ ಚೆನ್ನಾಗಿ ಸಿಗುತ್ತೆ. ನಾವು ಯೂಶ್ವಲಿ ಯಾವಾಗಲೂ ಶಿವಮೊಗ್ಗ, ಚನ್ನಗಿರಿಯಲ್ಲಿ ತರ್ತಾಯಿದ್ವಿ. ತುಂಬ ಕಾಸ್ಟ್ಲಿ ಅನ್ನಿಸ್ತಾ ಇತ್ತು. ಆನ್ಲೈನಲ್ಲಿ ಒಳ್ಳೆ ಪ್ರೈಸ್ಗೆ ಸಿಕ್ತು. ನೋಡಿ ಸಿಂಪಲ್ಲಾಗಿ ರೆಡಿಯಾಗಿದ್ದಾಳೆ. ಸಿಂಪಲ್ಲಾಗಿ ಯಾರನ್ನೂ ಜಾಸ್ತಿ ಕರೆದಿಲ್ಲ. ಅಮ್ಮವ್ರ ಮನೆ ಅಷ್ಟೇ ಕರೆದಿರೋದು. ಅಮ್ಮವರು ಮತ್ತು ನಮ್ಮ ಮನೆ ಮೇಲ್ಗಡೆ ಬಾಡಿಗೆ ಇದ್ದಾರಲ್ಲ, ಅವ್ರಿಗೆ ಜಸ್ಟ್ ಕೇಕು ಮತ್ತು ಒಂದು ಡಿನ್ನರ್ನ ಮನೇಲಿ ಅಲ್ಲಿಗೆ ಕಳಿಸಿದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಆ ಕೇಕು. ಥೀಮ್ ಕೇಕ್ ಅಂದರೆ ಅವಳು ವರ್ಷ ಬರ್ಡೇಗೆ ಒಂದೊಂದು ಥೀಮ್ ಕೇಕನ್ನು ಅವಳು ಸೆಲೆಕ್ಟ್ ಮಾಡ್ತಾಳೆ. ಅವಳಿಗೆ ಯಾವ ರೀತಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಡ್ತಾಳೆ. ಈ ಸಲ ಸಿಂಪಲ್ಲಾಗಿ ಹೆಚ್ಚಂತ ಇರಲಿ ಮಮ್ಮಿ ಅಂತಂದ್ಬಿಟ್ಟು ಹೇಳಿದ್ಕೆ ಜಸ್ಟ್ ಹೆಚ್ಚಂತ ನಾವೇ ಆರ್ಡ್ರ್ ಕೊಟ್ಟು ಬಂದಿದ್ವಿ. ಆ ಪ್ಯಾಸ್ಟ್ರಿ ತಂದುಬಿಟ್ರೆ ಅದು ತುಂಬ ಸಾಫ್ಟ್ ಇರುತ್ತೆ, ಇಟ್ಕೊಂಡು ತಿನ್ನೋಕ್ಕೆ ಆಗಲ್ಲ. ಇಲ್ಲ ಇನ್ನೊಂದು ಬ್ರೆಡ್ ಬರೀ ಕ್ರೀಮ್ ಕೇಕ್ ಬರುತ್ತಲ್ಲ, ಅದು ನಮ್ಮ ಮನೇಲಿ ಯಾರೂ ತಿನ್ನೋದೇ ಇಲ್ಲ, ಕ್ರೀಮ್ ಅಂತ. ಹಾಗಾಗಿ ಈ ಸಲ ಬ್ಲಾಕ್ ಫಾರೆಸ್ಟ್ ಕೇಕನ್ನು ಆರ್ಡ್ರ್ ಮಾಡಿದ್ವಿ. ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಶುಗರ್ ಫ್ರೀ, ತುಂಬ ಲೆಸ್ ಸ್ವೀಟು, ಕ್ರೀಮ್ ಕಡಿಮೆ ಇತ್ತು. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಇತ್ತು ಟೇಸ್ಟು. ಸಖತ್ ಎಂಜಾಯ್ ಮಾಡಿದ್ವಿ. ಒಂದು 2 kg ಒಂದು 100 ಗ್ರಾಮ್ ಏನೋ ಇತ್ತು ಅನಿಸುತ್ತೆ. ಸ್ವಲ್ಪ ದೊಡ್ಡ ಕೇಕನ್ನೇ ಆರ್ಡ್ರ್ ಮಾಡಿದ್ವಿ. ಯಾಕಂದರೆ ಮಕ್ಕಳೆಲ್ಲ ಒಂದೊಂದು ಪೀಸ್ ತಿಂದು ಮತ್ತೆ ಬೇಕು ಅಂತ ಕೇಳ್ತಿರ್ತಾರಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ದೊಡ್ಡದೇ ಆರ್ಡ್ರ್ ಮಾಡಿದ್ವಿ. ಸಂತೋಷದ ಶುಭ ದಿನವು ಉಲ್ಲಾಸದ ಜನ್ಮದಿನ. ನಿಮ್ಮ ವಿಶಸ್ನ ಪ್ಲೀಸ್ ನಮ್ಮ ಹಿಮಾಗೆ ಮೆಸೇಜ್ ಮುಖಾಂತರ ಕಳಿಸಿ, ಆಯಿತಾ? ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನೀವು ಕೊನೆವರೆಗೂ ನೋಡಿಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.
ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಬ್ಲೆಸ್ಸಿಂಗ್ಸನ್ನು ನಮ್ಮ ಹಿಮಾಗೆ ಮೆಸೇಜ್ ಮುಖಾಂತರ ಕಳಿಸಿ, ಕಮೆಂಟ್ ಮುಖಾಂತರ. ನಾನು ಸ್ಟೇಟಸ್ಗೆ ಮತ್ತು ಇನ್ಸ್ಟಾಗ್ರಾಮ್ಗೆ ನೆನ್ನೆ ಹಾಕಿದ್ದೆ. ತುಂಬ ಜನ ವಿಶ್ ಮಾಡಿದರು. ಯಾರೆಲ್ಲ ವಿಶ್ ಮಾಡಿದ್ದೀರೋ ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಸೊ ನೋಡಿ, ಆ್ಯಕ್ಚುಲಿ ನಾವು ವೈಟ್ ಹಿಮಾ ಈ ಸಲ ವೈಟ್ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಅವಳ ಡ್ರೆಸ್ಗೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ನಾವು ಎಲ್ಲರೂ ವೈಟ್ ಥೀಮಲ್ಲಿ, ಅಂದರೆ ನಾನು ಅವ್ರ ಪಪ್ಪ ಮತ್ತು ಪಿಂಕು ನಾವೆಲ್ಲ ವೈಟ್ ಕಾಂಬಿನೇಷನಲ್ಲೇ ಇದ್ದೀವಿ. ಸೊ ಫೈನಲಿ ಶಿ ಹ್ಯಾಸ್ ಟು ಬಿ ಹ್ಯಾಪಿ, ಶಿ ಹ್ಯಾಸ್ ಟು ಬಿ ಸ್ಯಾಟಿಸ್ಫೈಡ್ ಅಷ್ಟೇ. ಫ್ರೆಂಡ್ಸ್, ಏನು ಗೊತ್ತಾ, ನನಗೆ ಇತ್ತೀಚೆಗಂತೂ ಈ ನ್ಯೂಸ್ಗಳು ನೋಡ್ತಾ ಇದ್ದರೆ, ಕೆಲವೊಂದು ವಿಷಯಗಳನ್ನ ಕೇಳ್ತಾ ಇದ್ದರೆ ಲೈಫ್ ಎಷ್ಟು ಶಾರ್ಟ್ ಅನ್ನಿಸ್ತಾ ಇದೆ. ನಾವು ಅಂದ್ಕೊತೀವಿ ನಮಗೆ ತುಂಬ ಟೈಮ್ ಇದೆ ನಾವು ನಮ್ಮ ಮಕ್ಕಳಿಗೆ ಕೊಡೋದಕ್ಕೆ, ನೆನಪುಗಳನ್ನ ಕೊಡೋದಕ್ಕೆ, ಏನೇ ಒಂದು ಸರ್ಪ್ರೈಸ್ನ ಕೊಡೋದಕ್ಕೆ ಅಂತ. ಬಟ್ ಐ ಡೋಂಟ್ ಹ್ಯಾವ್ ಎನಿ ಹೋಪ್. ಸೊ ಹಾಗಾಗಿ ನನಗನ್ಸುತ್ತೆ ನಾವು ಏನೇನು ಅಂದ್ಕೊಂಡಿದ್ದೀವೋ ಮಕ್ಕಳಿಗೆ ನಮ್ಮ ಕೈಲಾಗಿದ್ದನ್ನು ನಾವು ಮಾಡಬೇಕು. ತುಂಬ ಫ್ಯಾನ್ಸಿಯಾಗಿ ಬೇಡ, ತುಂಬ ಗ್ರ್ಯಾಂಡಾಗಿ ಬೇಡ, ಅಷ್ಟು ಅನುಕೂಲ ಇದ್ದರೆ ಮಾಡಲಿ, ಬೇಡ ಅಂತ ಹೇಳಲ್ಲ. ಬಟ್ ನಮ್ಮ ಇದಕ್ಕೇ ಅದು ಏನೇ ಆಗಿರಲಿ, ಬರೋ ಒಂದು ಅನ್ನ ಸಾಂಬಾರು, ಒಂದು ಪಾಯಸನೇ ಆಗಿರಲಿ, ಅವ್ರಿಗೆ ಖುಷಿ ಆಗೋ ಥರ ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋದೇ ನನಗೆ ಇಷ್ಟ. ನಾನು ಮೊದಲೆಲ್ಲ ಇದೇನಕ್ಕೆ ಅಂತ ತುಂಬ ಅವಾಯ್ಡ್ ಮಾಡ್ತಾಯಿದ್ದೆ. ಬಟ್ ಇತ್ತೀಚೆಗೆ ನನಗೆ ಲೈಫಲ್ಲಿ ಅರ್ಥ ಆಗಿರೋದು, ದ ಮೂಮೆಂಟ್ ನಮ್ಗೆ ಇವಾಗ ಏನಿದೆ ಅದನ್ನು ನಾವು ಲೈಫನ್ನು ಎಂಜಾಯ್ ಮಾಡಬೇಕು ಅಷ್ಟೇ. ನಮ್ಮ ಕೈಯಲ್ಲಿ ನಮ್ಮ ಫ್ಯೂಚರ್ ಇಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲಿ ಇವರು ನಮ್ಮ ಅಪ್ಪಾಜಿ ಅಮ್ಮ ಪ್ರತಿ ವರ್ಷ ಬರ್ಡೇಗೆ ನಾನು ಕರೆಸ್ತೀನಿ, ಬರ್ತಾರೆ. ಬಂದುಬಿಟ್ಟು ಖುಷಿಯಾಗಿ ನಾನು ಏನು ಅಡುಗೆ ಮಾಡಿರ್ತೀನೋ, ಪಾಪ ಅದು ಇದು ಅನ್ನಲ್ಲ, ನೀನೇನು ಕ್ರಿಸ್ ತೊಗೊತೀಯ ಅಂತಾರೆ. ಸೊ ಬಟ್ ನನ್ನ ಖುಷಿಗೆ ಸಮಾಧಾನ, ಅವ್ರು ಮಾಡ್ದಂಗಂತೂ ನಾವು ಮಾಡೋಕ್ಕಾಗಲ್ಲ ಮಕ್ಕಳಿಗೆ. ನಮ್ಮ ಕೈಲಾಗಿದ್ದನ್ನು ನಾವು ಸ್ಯಾಟಿಸ್ಫೈ ಮಾಡಿದ್ರೆ ಅಷ್ಟೇ ಸಾಕು. ಅವ್ರು ಮಾಡ್ತಿರ್ತಾರೆ ಅಡುಗೆ, ಅವ್ರು ಮಾಡ್ತಿರ್ತಾರೆ, ನಮಗೆ ಕೊಡ್ತಿದ್ದ ಲೈಫನ್ನು ನಾವು ಮಕ್ಳಿಗೆ ಕೊಡೋಕ್ಕಾಗುತ್ತೋ ಹೆಂಗೋ ಗೊತ್ತಿಲ್ಲ. ಸೊ ಹಾಗಾಗಿ ಕರೆಸಿದೆ. ಸೊ ಇವತ್ತಿನ ಮೆನು ಏನು ಅಂತಂದರೆ, ಸೊ ವಿಡಿಯೋ ಎಂಡ್ವರೆಗೂ ನೋಡಿ ಆಯಿತಾ. ಅಪ್ಪಾಜಿ ಅಮ್ಮಂಗೆ, ಅಜ್ಜಿ ತಾತಂಗೆ ಆಶೀರ್ವಾದ ತೊಗೊಂಡ್ಳು. ಸೊ ಮೊಮ್ಮಕ್ಕಳನ್ನ ಬೆಳೆಯೋದನ್ನ ನೋಡೋದೇ ಅವ್ರಿಗೆ ಖುಷಿ ಅಲ್ವಾ. ಎಷ್ಟು ಜನಕ್ಕೆ ಸಿಗುತ್ತೆ ಈ ಒಂದು ಚಾನ್ಸ್ ಅಂತ ಅಂತಾರಲ್ವ. ಸೊ ನಮ್ಮ ಅಪ್ಪಾಜಿ ಅಮ್ಮ ಹೀಗೆ ಪ್ರತಿ ವರ್ಷ ಬರ್ಡೇನ ಅವರು ನೋಡ್ತಾ ಇರಲಿ ಮಕ್ಕಳದು, ಮೊಮ್ಮಕ್ಕಳದು ಅನ್ನೋದೇ ನನ್ನ ಆಸೆ. ದೇವರಲ್ಲಿ ಅದನ್ನೇ ನಾವು ಕೇಳ್ಕೊಳ್ಳೋದು. ನೋಡಿ ಇವಾಗೆಲ್ಲ ಇದು ಅಪ್ಪಾಜಿ ಅಮ್ಮ, ಅಣ್ಣ, ಅತ್ತಿಗೆ ಮತ್ತು ಅಣ್ಣನ ಮಕ್ಕಳು. ಸೊ ಇವಾಗೊಂದು ಫೋಟೋ ತೊಗೋತಾ ಇದ್ದಾರೆ. ನೆಕ್ಸ್ಟ್ ನಾವು ಜಾಯ್ನ್ ಆಗ್ತೀವಿ. ಸೊ ನೋಡಿ, ಸ್ವಲ್ಪ ಫ್ರೇಮು, ಯಾಕಂದರೆ ಇದು ನಮ್ಮದು ಹಾಲು ಸ್ವಲ್ಪ ಚಿಕ್ಕದು ಮಾಡಿಸ್ಬಿಟ್ಟಿದ್ವಿ, ರೂಮ್ಸ್ ಎಲ್ಲ ದೊಡ್ಡದು ಮಾಡಿಸ್ಬಿಟ್ಟು, ಹಾಗಾಗಿ ನಮಗೆ ಫ್ರೇಮು ಸ್ವಲ್ಪ ಕಡಿಮೆ ಸಿಗುತ್ತೆ. ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀವಿ. ಏನು ಮಾಡೋದು, ಸ್ವಲ್ಪ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಇದೊಂದು ಮಿಸ್ಟೇಕ್ ಆಗಿಬಿಡ್ತು. ನಾವು ಮನೆ ಕಟ್ಟಬೇಕಾದ್ರೆ ಹಾಲ್ ಸ್ವಲ್ಪ ಚಿಕ್ಕದು ತೊಗೊಂಡ್ವಿ, ಕಿಚನ್ನು ಮತ್ತು ರೂಮ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ವಿ. ಸೊ ನಮ್ಮ ಪಿಂಕು ಸೆಟ್ ಮಾಡಿಬಿಟ್ಟು ಫ್ರೇಮಲ್ಲಿ ಬರೋಲ್ಲ ಅಂತಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋತಾ ಇದ್ದಾಳೆ. ಸೊ ಅಮ್ಮನ ಸೀರೆ ಒಂಚೂರು ಕಲರ್ ಅಂದ್ಬಿಟ್ರೆ ಆಲ್ಮೋಸ್ಟ್ ಎಲ್ಲರದ್ದು ಡ್ರೆಸ್ಸು ಮ್ಯಾಚ್ ಆಗ್ತಾಯಿದೆ ಅಂತ ನನಗೆ ಈ ಫೋಟೋದಲ್ಲಿ ಫ್ರೇಮಲ್ಲಿ ನೋಡಿ ಅನ್ನಿಸ್ತು. ಸೊ ಎವ್ರಿ ಒನ್ ಹ್ಯಾಸ್ ಎ ಲೈಟ್ ಕಲರ್ ಅಂತ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಈ ವಿಡಿಯೋ? ಫ್ರೆಂಡ್ಸ್, ನೀವು ಅನ್ಕೋಬೋದು ಏನು ಈ ವಿಡಿಯೋದಲ್ಲಿ ಹಾಕಿದ್ದಾರೆ ಅಂತ. ನನಗೆ ಯೂಟ್ಯೂಬಲ್ಲಿ ನೀವು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಮತ್ತು ಏನು ವಿಡಿಯೋ ನೋಡ್ತಾರೋ, ಸೊ ಅವರು ನೋಡ್ತಾರೆ. ಎಷ್ಟೋ ಜನಕ್ಕೆ ಇದು ಒಬ್ಬರಿಗೆ ನನಗೆ ಇದು ಸರಿ ಅನಿಸಿದ್ರೆ, ಮೋಟಿವೇಟ್ ಅನಿಸಿದ್ರೆ, ನಾನು ವಿಡಿಯೋ ಮಾಡಿದ್ದಕ್ಕೂ ನನಗೆ ಸಾರ್ಥಕ ಅಂತ ಅನಿಸುತ್ತೆ. ಅದೇ ರೀತಿ ನನಗೂ ಇದು ಮೆಮೊರಿ ಇರುತ್ತೆ. ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ಟಾಗ ನಾವು ಎಷ್ಟು ವರ್ಷ ಆದ್ರೂ ವೀಡಿಯೋದಲ್ಲಿ ಹಾಗೆ ಇರುತ್ತೆ, ನಾವು ನೋಡ್ಬೋದು ಬೇಕಾದಾಗ, ಬೇಜಾರಾದಾಗ. ಸೊ ಅಂದ್ಬಿಟ್ಟು ನಾನು ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಡಿಲೀಟ್ ಮಾಡೋಕ್ಕೆ ಹೋಗಲ್ಲ. ಸೊ ನಿಮ್ಗೇನಾದರೂ ಇದು ಕೆಲವೊಂದು ಅನ್ವಾಂಟೆಡ್ ಕ್ಲಿಪ್ಪಿಂಗ್ಸ್ ಅಂತ ಅನಿಸಿದೆ ಅಂದರೆ, ನಿಮಗೆ ಬೇಡದೇ ಇರೋದು ರಿಪೀಟ್ ಆಗಿದೆ ಅನಿಸಿದ್ರೆ, ಸೊ ವೀಡಿಯೋನ ಸ್ವಲ್ಪ ಫಾರ್ವರ್ಡ್ ಮಾಡ್ಕೊಂಡು ನೋಡಿ. ಸೊ ಪ್ಲೀಸ್ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಚೋಟು, ನಮ್ಮ ಮನೆಯ ಕ್ಯೂಟ್ ಟೆಡ್ಡಿ. ಸೊ ಹೇಗೆ ಅನ್ನಿಸ್ತಾ ಇದೆ ವಿಡಿಯೋ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ನೈಟ್ ಬರ್ಡೇ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಾನು ತೋರಿಸ್ತೀನಿ. ಅವಳಿಗೆ ಏನೇನು ಗಿಫ್ಟ್ ಕೊಟ್ಟೆ ಸರ್ಪ್ರೈಸಾಗಿ ಅನ್ನೋದನ್ನು ತೋರಿಸ್ತೀನಿ. ಅವಳು ವಾಚ್ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದು, ಬಟ್ ಕೆಲವೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಪ್ಲೀಸ್ ಸ್ಟೇ ಟ್ಯೂನ್. ನನ್ನ ಚಾನಲಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವೀಡಿಯೋಸ್ನೆಲ್ಲ ನೋಡಿ. ನೆಕ್ಸ್ಟ್ ಇನ್ನೇನು ಕುಕ್ಕಿಂಗ್ ಚಾನಲ್ ಆಗಿರೋದ್ರಿಂದ ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕ್ತೀನಿ. ಸ್ಟೇ ಟ್ಯೂನ್. ಇನ್ನು ಶ್ರಾವಣ ಅಲ್ವಾ, ಸೊ ಒಳ್ಳೊಳ್ಳೆ ಸ್ವೀಟು ಮತ್ತು ಚಕ್ಲಿ, ಕೋಡ್ಬೇಳೆ, ಸೊ ನಿಪ್ಪಟ್ಟು ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ. ನೆಕ್ಸ್ಟ್ ಕೋಡ್ಬೇಳೆ ಮತ್ತು ಚಕ್ಲಿ ರೆಸಿಪಿನ ಹಾಕ್ತೀನಿ. ಅಮ್ಮ ಏನಾದರೂ ಕರ್ಜಿಕಾಯಿ ಉಂಡೆ ಮಾಡಿದ್ರೆ ಅದನ್ನು ರೆಸಿಪಿನ ಸಾಧ್ಯವಾದರೆ, ಸೊ ಇನ್ನೊಂದು ವೀಕ್ ಒಳಗಡೆ ನಂದು ಕಾಲೇಜು ಸ್ಟಾರ್ಟ್ ಆಗಲಿಲ್ಲ ಅಂದರೆ, ಇನ್ನೂ ಸ್ವಲ್ಪ ಲೇಟ್ ಆದರೆ ನಾನು ಅಮ್ಮ ಮಾಡಿದ್ರೆ ಅದು ರೆಸಿಪಿನ ಹಾಕ್ತೀನಿ. ಸೊ ಫೈನಲಿ ದೃಷ್ಟಿ ತೆಗಿತಾ ಇದ್ದೀವಿ, ಆರತಿ ಬೆಳಗ್ತಾ ಇದ್ದೀವಿ. ಸೊ ಇದು ಒಂದು ರಿಚುವಲ್ನ ನಾನು ಫಾಲೋ ಮಾಡ್ತೀನಿ. ಸೊ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಆದಮೇಲೆ ಯಾವಾಗಲೂ ಕೆಂಪಾರತಿ, ದೀಪದ ಆರತಿ ಅಂತ ನಾವು ಮಾಡಿಬಿಟ್ಟು ದೃಷ್ಟಿ ತೆಗಿತೀವಿ. ಸೊ ಹಾಗಾಗಿ ಇನ್ನೇನು ಹೇಳೋದು, ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು 13ನೇ ತಾರೀಕು ಆಗಸ್ಟು. ನಮ್ಮ ಇಮಾದು ಬರ್ಡೇ ಇದ್ದಿದ್ದು 12th ಆಗಸ್ಟು, ಅಂದರೆ ವೆಡ್ನಸ್ಡೇ. ಟೆಸ್ಟ್ ಇದ್ದಿದ್ದರಿಂದ ಪಾಪ ಅವ್ರು ಓದ್ಕೋಬೇಕು, ಬರ್ಡೇಗೂ ಪ್ರಿಪ್ರೇಷನ್ ಮಾಡಬೇಕು.
ಏನು ಮಾಡೋದು, ದೇ ವಿಲ್ ಸ್ಯಾಕ್ರಿಫೈಸ್ ಬಿಕಾಸ್ ವರ್ಷಕ್ಕೊಂದೇ ಬರ್ಡೇ ಅಲ್ವಾ ಮಮ್ಮಿ, ಪರವಾಗಿಲ್ಲ ನಾವು ನಿದ್ದೆ ಕಟ್ತೀವಿ ಓದ್ಕೋತೀವಿ ಅಂತ ಅಂದ್ಬಿಟ್ಟು ಸೊ ಟೆಸ್ಟಿಗೆಲ್ಲ ಓದ್ಕೊಂಡಿದ್ರು ನೈಟು. ಸೊ ಬರ್ಡೇ ದಿವಸ ಟೆಸ್ಟ್ ಆಲ್ರೆಡಿ ಮುಗ್ದಿತ್ತು. ಅಮ್ಮ ಸ್ವಲ್ಪ ಎಲೆ ಸುಡ್ತಾ ಇದ್ದಾರೆ, ದೃಷ್ಟಿ ಏನೋ ತೆಗಿತಾರಲ್ವ, ಎಲೆವನ್ನು ಸುಟ್ಬಿಟ್ಟು ಅದು ಕಪ್ಪನ್ನ ಹಚ್ಚುತ್ತಾರಲ್ಲ ಮಕ್ಕಳಿಗೆ ದೃಷ್ಟಿ ಆಗದೆ ಇರಲಿ ಅಂತ ಅದನ್ನು ಮಾಡ್ತಾ ಇದ್ದಾರೆ. ನೀವೇ ನಿಮ್ಮ ಮಕ್ಕಳು ಬರ್ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಆಯಿತಾ. ಸೊ ನಾನು ಮನೇಲಿ ಬರ್ಡೇಗೆ ಸ್ವಲ್ಪ ಗೋಧಿ ಪಾಯಸ ಮತ್ತು ಸ್ವಲ್ಪ ಫ್ರೈಮ್ಸ್ ಕರೆದಿದ್ದೆ, ಕೇಕು ಸ್ವಲ್ಪ ಮನೆ ಬೇಕ್ರಿಯಿಂದ ಖಾರ ತರಿಸಿದ್ವಿ. ಸೊ ಅದನ್ನೆಲ್ಲ ನೋಡಿ ಈ ರೀತಿ ಸರ್ವ್ ಮಾಡ್ತಾಯಿದ್ದೀವಿ. ಕೇಕು, ಖಾರ ಮತ್ತು ಈ ಫ್ರೈಮ್ಸು. ಕೇಕ್ ಅಂತೂ ಇದು ಕೇಕು ಅಲ್ಲ, ಪೇಸ್ಟ್ರಿನೂ ಅಲ್ಲ, ಅದ್ರ ಮಿಡ್ಲಲ್ಲಿ ಮಾಮ ನೋಡ್ರಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ಆಮೇಲೆ ವೈಟ್ ಸಾಸ್ ಪಾಸ್ತಾ ಮಾಡಿದ್ದೆ, ಅನ್ನ, ಮೂಲಂಗಿ ಸಾಂಬಾರು, ಗೋಧಿ ಪಾಯಸ ಇಷ್ಟೆಲ್ಲ ಇತ್ತು ಮೆನು ಅಲ್ಲಿ. ಬಟ್ ಶೂಟ್ ಮಾಡ್ಕೊಳ್ಳೋದು ಎಲ್ಲರೂ ಮರ್ತು ಬಿಟ್ವಿ ಏನೇನು ಮೆನು ಮಾಡಿದ್ವಿ ಅಂತ ನೋಡಿ. ಕ್ರೀಮಿ ವೈಟ್ ಸಾಸ್ ಪಾಸ್ತಾ, ಬಟ್ ರೆಸಿಪಿ ಯಾವುದೂ ಶೂಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಏನಕ್ಕಂದರೆ ನಾನು ಬೇರೆ ಏನೋ ಸ್ವಲ್ಪ ಬ್ಯುಸಿಲಿದ್ದೆ, ಮೊಬೈಲೇ ನನ್ನ ಕೈಯಲ್ಲಿ ಎತ್ಕೊಂಡಿಲ್ಲ ಅವತ್ತು. ಅಮ್ಮವ್ರು ಬಂದಮೇಲೆ ನೈಟ್ ನಾನು ಮೊಬೈಲ್ ಮುಟ್ಟಿದ್ದು. ಸೊ ನೋಡಿ ಎಲ್ಲರಿಗೂ ಸರ್ವ್ ಮಾಡಿದ್ವಿ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಪಾಸ್ತಾ, ಖಾರ, ಕೇಕು ಎಲ್ಲ ತಿಂದುಬಿಟ್ಟು ಮತ್ತೊಂದು ಅವರ್ ಎಲ್ಲ ಮಾತುಕತೆ ಆಗಿ ಅದಾದಮೇಲೆ ನಾವು ಪಾಯಸ, ಅನ್ನ, ಸಾಂಬಾರು ಎಲ್ಲ ಊಟ ಮಾಡಿ ಸೊ ಅಮ್ಮ ಅವರು ಒಂದು 11:30, 12 ಹಂಗೆ ಹೋದರು. ಸೊ ನಮ್ಮ ನೋಡಿ ಎಲ್ಲ ಇಷ್ಟು ಜನ ಎಂಜಾಯ್ ಮಾಡ್ತಾಯಿದ್ವಿ. ಐ ರಿಯಲಿ ಚೆರಿಷ್ ದಿಸ್ ಮೂಮೆಂಟ್. ಸೊ ಇದಾದಮೇಲೆ ಮತ್ತೆ ಅಮ್ಮ ಕಾಯ್ಕಣ ಕೊಡೋಕೆ ಬರ್ತಾರಲ್ಲ, ಅವತ್ತೊಂದು ದಿವಸ ಬರ್ತಾರೆ. ಅದಾದಮೇಲೆ ನಮ್ಮ ಪಿಂಕಿಗೆ ಬರ್ತಡೆಗೆ ಬರ್ತಾರೆ. ಅಷ್ಟು ಬಿಟ್ಟು ಪ್ರತಿ ಸಲ ನಾವೇ ಅವ್ರ ಮನೆಗೆ ಹೋಗೋದು, ಯಾವುದೇ ಒಂದು ಫಂಕ್ಷನ್ ಆಗಲಿ ಅಲ್ಲಿಗೆ ಕರೀತಾರೆ. ಸೊ ನೋಡಿ ಗೋಧಿ ಪಾಯಸ ಸಖತ್ತಾಗಿತ್ತು, ಹಾಲು ಹಾಕ್ಬಿಟ್ಟು ಮಾಡಿದ್ದೆ, ಹಾಲು, ಗಸಗಸೆ, ಡ್ರೈ ನಟ್ಸು, ಕೊಬ್ಬರಿ ಎಲ್ಲ. ಸೊ ಬಟ್ಲಿಗೆಲ್ಲ ನಾವು ಸ್ವಲ್ಪ ಮೇಲ್ಗಡೆ ಇದ್ದಾರಲ್ಲ ನಮ್ಮ ಮನೇಲಿ ಅವರಿಗೆಲ್ಲ ಸರ್ವ್ ಮಾಡ್ತಾಯಿದ್ದೀವಿ. ಸೊ ಯಾರೇ ಬರ್ತಾರಲ್ಲ ಅವ್ರಿಗೆಲ್ಲ ಸರ್ವ್ ಮಾಡ್ತಿದ್ದಾಳೆ ನೋಡಿ, ಹೋಗಿ ಊಟ ಕೊಟ್ಟು ಬರ್ತಿದ್ದಾಳೆ. ಇದು ಮೂಲಂಗಿ ಸಾಂಬಾರು. ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಹಿಮಾನ ಬರ್ಡೇದು. ಎಲ್ಲ ಬಂದಿದ್ದಾರೆ ನೋಡ್ರಿ ಗೆಸ್ಟ್ಸು. ಗೆಸ್ಟ್ಸ್ ಇನ್ ದ ಸೆನ್ಸ್ ಯಾರ್ಯಾರು ನಮ್ಗೆ ಅವತ್ತು ಬಂದವ್ರನ್ನೆಲ್ಲ ಕರೆದಿದ್ವಿ. ಅಣ್ಣನ ಮಗ ಲೇಸ್ ತಿಂತಾ ಇದ್ದಾನೆ, ಅಪ್ಪಾಜಿ ಅಮ್ಮ ಅದನ್ನು ನಗ್ತಾ ಇದ್ದಾರೆ, ಅತ್ತೆ ವಿಡಿಯೋ ಮಾಡ್ತಿದ್ದಾರೆ, ನೀನು ತಿಂತಾನೆ ಇದೆಯಾ ಬಂದಾಗಲಿಂದ ಅಂತ. ಮಕ್ಕಳು ಫ್ರೆಂಡ್ಸ್ ಆ್ಯಕ್ಚುಲಿ ಬರ್ಡೇ ಪಾರ್ಟಿ ಮಾಡೋದೇ ಮಕ್ಕಳಿಗೋಸ್ಕರ. ಸೊ ಮಕ್ಕಳು ತಿನ್ನಲಿ ಅನ್ನೋದೇ ಅಲ್ವಾ ನಮ್ಮ ಒಂದು ಇಂಟೆನ್ಷನ್ ಇರುತ್ತೆ. ಅವತ್ತು ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅವ್ರಿಗೆ ಇಷ್ಟ ಬಂದಷ್ಟು ಕೇಕ್ ತಿನ್ನಲಿ, ಫ್ರೇಮ್ಸ್ ತಿನ್ನಲಿ, ಚಿಪ್ಸ್ ತಿನ್ನಲಿ, ಖಾರ ತಿನ್ನಲಿ. ಸೊ ಮಕ್ಕಳಿಗೆ ಬರ್ಡೇ ಅಂದರೆ ಅವ್ರ ಕಾನ್ಸೆಪ್ಟ್ ಕೇಕು ಮತ್ತು ಅದೇನಿರುತ್ತಲ್ಲ ಕರೆದಿದ್ದ ಐಟಮು, ಖಾರ ತಿನ್ನೋದು. ಅದೇ ನಾವು ಚಿಕ್ಕವರಿದ್ದಾಗಲೂ ಅದನ್ನೆಲ್ವ ಫ್ರೆಂಡ್ಸ್ ಮಾಡ್ತಾ ಇದ್ದಿದ್ದು. ಯಾರ್ದಾರ ಬರ್ಡೇಗೆ ಹೋದರೆ ಬರೀ ಕೇಕ್ ಮೇಲೆ ಕಣ್ಣು ನಮಗೆ. ಸೊ ಹಾಗಾಗಿ ನಾನು ಈ ಸಲ ಸ್ವಲ್ಪ ದೊಡ್ಡ ಕೇಕನ್ನೇ ಆರ್ಡ್ರ್ ಮಾಡಿದ್ದೆ. ಪ್ರತಿ ಸಲ ಯಾವಾಗಲೂ 1.5 kg ಹಂಗೆ ಆರ್ಡ್ರ್ ಮಾಡ್ತಿದ್ವಿ. ಈ ಸಲ ಸ್ವಲ್ಪ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಸ್ವಲ್ಪ ಜಾಸ್ತಿ ಜನಕ್ಕೆ ಸರ್ವ್ ಮಾಡಬೇಕು. ಮತ್ತು ಇವರು ಸ್ಕೂಲ್ಗೆಲ್ಲ ತೊಗೊಂಡೋದ್ರು ಮಕ್ಕಳು ಬಾಕ್ಸ್ಗೆ ಹಾಕ್ಸ್ಕೊಂಡು, ಸೊ ಫ್ರೆಂಡ್ಸ್ಗೆಲ್ಲ. ಹಾಗಾಗಿ ಸೊ ಇಲ್ಲಿ ನೋಡಿ ಅಪ್ಪಾಜಿ ಊಟ ಮಾಡ್ತಿದ್ದಾರೆ, ಅಮ್ಮನೂ ಊಟ ಮಾಡ್ತಿದ್ದಾರೆ. ಸೊ ಎಲ್ಲರದ್ದು ಏನೋ ಒಬ್ಬೊಬ್ರದ್ದೇ ಊಟಕ್ಕೆ ಹಾಕ್ಕೊಡ್ತಾಯಿದ್ವಿ, ಊಟ ಮಾಡ್ತಿದ್ದಾರೆ. ಸೊ ಇಲ್ಲಿ ನಮ್ಮ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಹಿಮಾ ಬರ್ಡೇ ಸೆಲೆಬ್ರೇಷನ್ ಪಾರ್ಟ್ 1. ಸೊ ಸ್ಟೇ ಟ್ಯೂನ್, ಪಾರ್ಟ್ 2ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಹೇಗೆ ಅನ್ನಿಸ್ತು ವಿಡಿಯೋ ಅನ್ನೋದನ್ನು ಪ್ಲೀಸ್ ಕಮೆಂಟ್ಸ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಫ್ರೆಂಡ್ಸ್, ಟೇಕ್ ಕೇರ್. This is Shubha's and Ganavi's ತೋರಿಸ್ತಿದ್ದೀವಿ. ಶುಭಪ್ರದ ಕೊಟ್ಟಿದ್ದು. ದಿಸ್ ಇಸ್ ಫಾರ್ ಯು. ಓ ಸೋ ಕ್ಯೂಟ್. ಒಳಗಡೆ ಇದೆ ನೋಡಿ. So say something to Shubha. Wow, I thank will do it. you, I will do it. I will do video. Wait. ವೇಟ್, ಐ ವಿಲ್ ಡೂ. Wait, do video. ಎಲ್ಲಿ ಹ್ಯಾಪಿ ಬರ್ಡೇ ಚೋಟು ಅಂತೆ. ಎಲ್ಲಿ ತೋರಿಸು. ಫಾರ್ ಯು. ಹ್ಯಾಪಿ ಬರ್ಡೇ ಚೋಟು. ಹಾಂ ಹಾಂ, ವಾವ್. God bless you, Chotu. Be healthy. Thank you for my bestie. Have a good life, my bestie. Be always happy. Have a good wealth, my dear. Thank you. ಹಾಂ, This is Ganavi MM. MM means ಶುಭಪ್ರದಸ್ ಫ್ರೆಂಡಾ? Yeah. Happy birthday, best friend. I feel so lucky to have you as ಓದು my friend. ನೀನು ಹಿಡ್ಕೊಂಡು ಓದು. Hope your birthday is special as you are my all of you are. Happy birthday, best friend. I feel so lucky to have you as my best friend. Hope your birthday is special as you are my all of your dreams come true. Thanks for being such a great friend. Happy birthday. Thank you. Thank
you, Ganavi. Ah. This is also Ganavi MMs. So, see these two fellows playing. This is also Ganavi MM's gift. So what she wrote can see. Happy birthday, Himashri. So next opening like this. My bestie. Like this. Happy birthday. You are Cute. cute. This is beauty. I'm beautiful. I'm beautiful also. This is naughty because in class we are talking, no? That is naughty. See, show. Naughty? Ah, okay. And this is intelligent. Hmm. This is heart. It is very nice. Thank you, Ganavi ma'am. ನಾನು ಈ ವಿಡಿಯೋ ಮುಖಾಂತರ ನಿಮ್ಮಿಬ್ಬರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಕೆಲವೊಂದು ಫೋಟೋಸ್ನ ನಾನು ಇಲ್ಲಿ ಜಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಮಾತು ತೆಗೆಸ್ಕೊಂಡಿದ್ಲು, ಮಮ್ಮಿ ಪ್ಲೀಸ್ ಈ ಫೋಟೋಸ್ ಎಲ್ಲ ಆ್ಯಡ್ ಮಾಡಿ, ನನ್ನ ಫ್ರೆಂಡ್ಸ್ ನೋಡ್ತಾರೆ, ನಾನು ಒಬ್ಬೊಬ್ಬರಿಗೆ ಕಳ್ಸೋಕ್ಕಾಗಲ್ಲ, ಅವ್ರು ವೀಡಿಯೋದಲ್ಲಿ ನೋಡ್ತಾರೆ ಅಂತ ಹೇಳಿದರು. ಹಾಗಾಗಿ ನಾನು ಜಸ್ಟ್ ಇಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ಫೋಟೋಸ್ನ. ಸೊ ನಿಮಗೆ ಹೇಗೆ ಅನ್ನಿಸ್ತು, ಇದರಲ್ಲಿ ಯಾವ ಫೋಟೋ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು, ಜಸ್ಟ್ ಡ್ರೆಸ್ ಇಷ್ಟ ಆಯಿತಾ ಇಮ್ಮಂದು ಅಂತ ಕಮೆಂಟ್ ಮಾಡಿ. ಸೊ ಜಸ್ಟ್ ಒಂದೊಂದು ಫ್ಯಾಮಿಲಿ ಫೋಟೋ ದೇವಸ್ಥಾನಕ್ಕೆ ಹೋಗಿದ್ರು, ಅದನ್ನು ತೆಗೆಸ್ಕೊಂಡಿದ್ವಿ. ಸೊ ಇಲ್ಲಿ ನೋಡಿ ಸಿಸ್ಟರ್ಸು, ಅವ್ರು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಬರ್ಡೇಲಿ ಈ ಥರ ಕೆಲವೊಂದು ಫೋಸ್ಗಳಿದ್ದಾವೆ ಅವ್ರದ್ದು, ಈ ಸಿಗ್ನೇಚರ್ ಫೋಸ್ ಅಂತ, ಇವನು ಯಾವಾಗಲೂ ತೆಗೆಸ್ಕೊಂಡು ಕಂಪೇರ್ ಮಾಡ್ತಿರ್ತಾರೆ. ಲಾಸ್ಟ್ ಇಯರ್ ನಾವಿಬ್ಬರು ಎಷ್ಟು ಚಿಕ್ಕವರಿದ್ದು ಈಗ ಎಷ್ಟು ದೊಡ್ಡವರಾಗಿದ್ದೀವಿ ಅಂತ ಪ್ರತಿ ವರ್ಷದ್ದು ಫೋಟೋಗಳನ್ನ ಅವ್ರು ಕಂಪೇರ್ ಮಾಡ್ತಾ ಇರ್ತಾರೆ. ಸೊ ಫೈನಲಿ ನಮ್ಮ ಫ್ಯಾಮಿಲಿ ಫೋಟೋ ಹೇಗಿದೆ ಅಂತ ಕಮೆಂಟ್ ಮಾಡಿ.